ಅದರ ಬಗ್ಗೆ ಏನು ಮಾತಾಡಲ್ಲ, ಒಂದು ಇಂಡಸ್ಟ್ರಿಯಲ್ ಪ್ಲಾನ್ ಹೇಳಲ್ಲ. ಆಕ್ರಮಣ ಬೇಕು, ಸ್ವಾಧೀನ ಬೇಕಷ್ಟೇ. ಆಗ ವಿರೋಧ ಪಕ್ಷದಲ್ಲಿದ್ದಂತಹ ನಮ್ಮ ಸಿದ್ದರಾಮಯ್ಯನವರು ಆ ರೈತರ ಆಂದೋಲನಕ್ಕೆ ಭೇಟಿ ಹೋಗ್ತಾರೆ. ಜನಪರ ರೈತಪರರಾದ ನಾಯಕರದ್ದು ಅವರು, ನಿಮ್ಮ ಕಷ್ಟ ಸಂಕಟ ನನಗೆ ಅರ್ಥ ಆಗ್ತಾ ಇದೆ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ, ಮುಂದಿನ ಸಲ ನಾನು ಗೆದ್ರೆ ಇದನ್ನು ಬಿಡಲ್ಲ, ನಿಮ್ಮ ಗಾಯನ ವಾಸಿ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ಅದಾದ ನಂತರ ಸದನದಲ್ಲೂ ಅಸೆಂಬ್ಲಿನಲ್ಲೂ ಗರ್ಜಿಸ್ತಾರೆ. ಯಾಕೆ ಈ ಅನ್ಯಾಯ ನಡೀತಿದೆ ಅಂದಾಗ ಆಗಿನ ಸರ್ಕಾರದ ಮಂತ್ರಿಗಳು ಇಲ್ಲೆಲ್ಲ ಒಂದು 50% ಜನರು ಕೂಡ ರೈತರು ಬೇಡ ಅಂತಂದ್ರೆ ನಾವು ಬಿಟ್ಕೊಡ್ತೀವಿ ಅಂತ ಒಂದು ಮಾತು ಬರುತ್ತೆ. ಆಮೇಲೆ ಈ ಸರ್ಕಾರ ಬರುತ್ತೆ. ಸರ್ಕಾರ ಬಂದು 2 ವರ್ಷಗಳಾಗುತ್ತೆ. ರೈತರು ಆಂದೋಲನ ಮಾಡ್ತಾನೆ ಇದ್ದಾರೆ. ಅಲ್ಲಿವರೆಗೂ ಅವರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಅವ್ರ ಜೊತೆ ಹೋರಾಟಗಾರರು ಇರ್ತಾರೆ. ಏನಾಗ್ತಾ ಇದೆ ಇಲ್ಲಿ, ರೈತರ ಪರ ನಿಲ್ಲೋರು ಯಾರೂ ಇಲ್ವಾ ಅಂತ ಎಲ್ಲಾ ಸಂಘಟನೆಗಳು ಸೇರಿ ಹೋರಾಟ ಮಾಡುತ್ತೆ. ಎಲ್ಲವನ್ನೂ ಬಲ್ಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಮೇಲೂ ಕೂಡ ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಆಗಬೇಕು, ಅದು ನ್ಯಾಯ ಅಲ್ಲ ಅಂತ ಅರಿತಂತಹ ಮುಖ್ಯಮಂತ್ರಿಗಳ ಆಧ್ವರ್ಯದಲ್ಲೇ ಫೈನಲ್ ನೋಟಿಫಿಕೇಶನ್ ಹೋಗುತ್ತೆ. ಫೈನಲ್ ನೋಟಿಫಿಕೇಶನ್ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು? ನಿಮಗೆ ಅನ್ಯಾಯ ಅಂತ ಗೊತ್ತಿದ್ದು ಕೂಡ, ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಅನ್ನೋದು ನಮ್ಮ ಪ್ರಶ್ನೆ. ಇದಾದ ನಂತರ 25ನೇ ತಾರೀಕಿನವರೆಗೂ ಬಹಳ ದೊಡ್ಡ ಚಳುವಳಿ ನಡೆಯುತ್ತೆ. ದೇಶದ, ರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಜನ ಬಂದು ಹಿಡಿತಾರೆ. ಬೇರೆ ಬೇರೆ ಸಂಘಟನೆಗಳು, ಎಲ್ಲರಿಗೂ ಅರ್ಥ ಆಗ್ತಾ ಇದ್ದು ತಪ್ಪಾಗ್ತಿದೆ ಇಲ್ಲಿ ಅಂತ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ನಮ್ಮ ಸರ್ಕಾರದಲ್ಲೇ 26ನೇ ತಾರೀಕು ಅವ್ರು ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ನಾವು, ವಿಜಯಮ್ಮ ಇರ್ಬೋದು, ಕೆಲವರು ಸಾಹಿತಿಗಳಿರ್ಬೋದು, ನಾವು ನಾಗರಿಕರು, ಸಿವಿಲ್ ಸೊಸೈಟಿ ಹೋಗಿ ಮುಖ್ಯಮಂತ್ರಿ ಬೇಡಿ, ಯಾಕೆ ನೀವು ಅವ್ರ ಮಾತನ್ನು ಕೇಳಿಸ್ಕೊಡ್ತಿಲ್ಲ, ಒಂದು ಮೀಟಿಂಗ್ ನೀವು ಮಾಡಲೇಬೇಕು, ಇಲ್ಲ ಅದು ಫೈನಲ್ ನೋಟಿಫಿಕೇಶನ್ ಸ್ವಲ್ಪ ತೊಡಕುಗಳು ಏನೇ ಇದ್ರು ಕೂತ್ಕೊಂಡು ಮಾತಾಡಿ. ಹಂಗಲ್ಲ, ರೈತರು 3 ವರ್ಷದಿಂದ ಮಾತಾಡ್ತಿದ್ದಾರೆ ಅಂದಮೇಲೆ ಕೇಳಿದ್ರೆ ಮಾತಾಡಿ. ಅದಕ್ಕೆ ಒಂದು 4ನೇ ತಾರೀಕಿನ ಒಂದು ಮೀಟಿಂಗ್ ಆಗುತ್ತೆ. 4ನೇ ತಾರೀಕಿನ ಮೀಟಿಂಗಿಗೆ ದೇವನಹಳ್ಳಿಯ 13 ಹಳ್ಳಿಯ ಮಕ್ಕಳು, ಹೆಣ್ಮಕ್ಳು, ಗಂಡಸರು ಎಲ್ಲರೂ ಸೇರ್ಕೊಂಡು ರೈತರು ಮುಖ್ಯಮಂತ್ರಿಗಳಿಗೆ ಅವರ ಭೂಮಿಯಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ನಾವು ಇದನ್ನು ಬೆಳೀತಾ ಇದ್ದೀವಿ, ನಮ್ಮ ಬದುಕಕ್ಕೆ ಬಿಡಿ ಇರ್ತಾರೆ. ಹೋರಾಟಗಾರರು ಇದಕ್ಕೇನು ಉತ್ತರ ಅಂದಾಗ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ, ಮುಖ್ಯಮಂತ್ರಿಗಳೊಬ್ಬರೇ ಅಲ್ಲ, ಸರ್ಕಾರ, ಅಲ್ಲಿ ಮಿನಿಸ್ಟರ್ಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬಂದ ಸಾರ್ವಜನಿಕರ ಮುಂದೆ ನನಗೆ ಅರ್ಥ ಆಗ್ತಾ ಇದೆ, ಅದು ರೈತ ಪರವಾಗಿ ಜನಪರ ವಿರೋಧಿ ಸರ್ಕಾರ ಅಲ್ಲ ಇದು. ಆದರೆ ನೀವು ಅರ್ಥ ಮಾಡ್ಕೋಬೇಕು, ಆಡಳಿತದಲ್ಲಿ ಒಂದು ಕಾನೂನಿನ ಸ್ವಲ್ಪ ಕಷ್ಟಗಳಿವೆ. ನಾವು LG ಇವರ ಜೊತೆ, ನಮ್ಮ ಕಾನೂನು ತಜ್ಞರ ಜೊತೆ ಮಾತಾಡಿ ರೈತ ಪರವಾದ ತೀರ್ಪುವನ್ನು, ಕಾನೂನು ಈ ತೊಡಕುಗಳನ್ನು ನಿವಾರಿಸಿಕೊಂಡು ಹೇಗೆ ಮಾಡಬೇಕು ಅಂತ ನಮಗೆ ಹೇಳಬೇಕು. ಒಂದು 10 ದಿನಗಳ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ಹೋರಾಟಗಾರರು, ರೈತರು, ನಾವು 10 ದಿನಗಳ ಟೈಮ್ ಕೇಳಿದ್ರೆ ಆಡಳಿತ ಏನೇ ಇರಲಿ, ಕಾನೂನು ತೊಡಕುಗಳು ಅಷ್ಟೇ ತಾನೇ ನಿಮ್ಮ ಸಮಸ್ಯೆ, ಪರಿಹರಿಸಿಕೊಡಿ. ಅಷ್ಟೊಳಗೆ ನಾವು ಕಾನೂನು ತೊಡಕುಗಳ ಬಗ್ಗೆ ನಾವು ಮಾತಾಡ್ತೀವಿ, ಕೂತ್ಕೊಂಡು ಮಾತಾಡೋಣ ಅಂತೀವಿ. ಅಲ್ಲಿವರೆಗೂ ಓಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ. ಅದಾದ ನಂತರದ ಬೆಳವಣಿಗೆ ನಮಗೆ ಅನುಮಾನಗಳು. ಅಲ್ಲಿ ತನಗಿದ್ದಂತಹ ಏನ್ ಮಾಡಬೇಕು, ಅದಾದ್ಮೇಲೆ MB ಪಾಟೀಲರು ಮಾತಾಡೋದು ಏನು ಮಾತಾಡಬೇಕು, ಇಲ್ಲ ಮುಖ್ಯಮಂತ್ರಿಗಳು ಸರ್ಕಾರ ಮಾತು ಕೊಟ್ಟಿದೆ, ಆ ತೊಡಕುಗಳ ಬಗ್ಗೆ ಮಾತಾಡ್ತೀವಿ ಅನ್ಬೇಕು. ಮಾತಾಡಲ್ಲ ಅವರು, ಅದನ್ನ ಮಾಡೇ ತೀರ್ತೀನಿ.